ಯಾರಾದ್ರೂ ನಿಮ್ಮ ಮೇಲೆ ಸುಳ್ಳು ಪೋಕ್ಸೋ ಕೇಸ್ ಕೊಟ್ರೆ ಮುಂದಿನ ಹಂತ ಏನು? ಪೋಕ್ಸೋ ಆಕ್ಟ್ ಮಕ್ಕಳ ಪ್ರೊಟೆಕ್ಷನ್ಗಾಗಿ ಇದೆ, ಆದ್ರೆ ಇದು ಮಿಸ್ಯೂಸ್ ಆದ್ರೆ ಏನ್ ಮಾಡಬಹುದು? ಮೊದಲು ಒಂದು ವಿಷಯ ತಿಳ್ಕೊಳ್ಳಿ, ಯಾರಾದರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಕಾನೂನಿನಲ್ಲಿ ಅದಕ್ಕೆ ಶಿಕ್ಷೆ ಇದೆ. ಪೋಕ್ಸೋ ಆಕ್ಟ್ ಸೆಕ್ಷನ್ 22 ಪ್ರಕಾರ ಫಾಲ್ಸ್ ಕಂಪ್ಲೇಂಟ್ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ 6 ತಿಂಗಳವರೆಗೆ ಜೈಲು ಅಥವಾ ಫೈನ್ ಎರಡೂ ಇದೆ. ಆದ್ರೆ ಚೈಲ್ಡ್ ಸೇಫ್ಟಿಗಾಗಿ ಜೆನ್ಯೂನ್ ಕಂಪ್ಲೇಂಟ್ ಕೊಟ್ಟವರಿಗೆ ಪ್ರೂಫ್ ವೀಕ್ ಆಗಿದ್ರು ಪನಿಷ್ಮೆಂಟ್ ಇರೋದಿಲ್ಲ. ಫಾಲ್ಸ್ ಕಂಪ್ಲೇಂಟ್ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಗೆ ಉದಾಹರಣೆ ಅಂದ್ರೆ ರಿಲೇಶನ್ಶಿಪ್ ನಲ್ಲಿ ಇದ್ದವರು ಬ್ರೇಕಪ್ ಮಾಡಿಕೊಂಡ ಮೇಲೆ ರಿವೆಂಜ್ ಗಾಗಿ ಪೋಕ್ಸೋ ಕೇಸ್ ಹಾಕಿದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ಫಾಲ್ಸ್ ಅಂತ ಪ್ರೂವ್ ಆದ್ರೆ ಸೆಕ್ಷನ್ 22 ಅಪ್ಲೈ ಆಗಬಹುದು. ಇದಕ್ಕಿಂತ ದೊಡ್ಡ ಸೆಕ್ಷನ್ BNS ಸೆಕ್ಷನ್ 248 ಕೂಡ ಅಪ್ಲೈ ಆಗಬಹುದು. ಇದು ಫಾಲ್ಸ್ ಚಾರ್ಜ್ ವಿತ್ ಇಂಟೆಂಟ್ ಟು ಇಂಜೋರ್. ಯಾರನ್ನಾದ್ರೂ ತಿಳಿದು ಕೂಡ ತಪ್ಪು ಕೇಸ್ ನಲ್ಲಿ ರ್ಯಾಪ್ ಮಾಡಿದ್ರೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ಇದರ ಜೊತೆಗೆ BNS ಸೆಕ್ಷನ್ 217 ಕೂಡ ಅಪ್ಲೈ ಆಗಬಹುದು. ಇದು ಫಾಲ್ಸ್ ಇನ್ಫಾರ್ಮೇಶನ್ ಟು ಪಬ್ಲಿಕ್ ಸರ್ವೆಂಟ್. ಪೊಲೀಸ್ಗೆ ತಪ್ಪು ಮಾಹಿತಿ ಕೊಟ್ಟರೆ ಇದು ಕೂಡ ಅಫೆನ್ಸ್. ಪೋಕ್ಸೋ ಕೇಸ್ ಸೀರಿಯಸ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳುತ್ತಾರೆ, ಆದ್ರೆ ಕೋರ್ಟ್ ನಲ್ಲಿ ಸತ್ಯ ತಿಳಿಯುತ್ತದೆ. ಪೋಕ್ಸೋ ಲಾ ಇರೋದು ಪ್ರೊಟೆಕ್ಟ್ ಮಾಡೋಕೆ. ಮಿಸ್ಯೂಸ್ ಮಾಡಿದ್ರೆ ಅದೇ ಲಾ ಪನಿಷ್ ಮಾಡುತ್ತದೆ. ನಿಮ್ಮ ಡೌಟ್ಸ್ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನ್ಯಾಯ 360 ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.